ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ಇವತ್ತಿನ ವ್ಲಾಗಿನ ವಿಶೇಷ ಏನಪ್ಪ ಅಂದರೆ, ನಾನಿವತ್ತು ಹುಬ್ಳಿಗೆ ಹೊರಟಿದ್ದೀನಿ. ತಂಗಿ ನಾದಿನಿ ಮಗು ಬರ್ತಡೇ ಇದೆ. ಹಾಗೆ ತಂಗಿನೂ ನೋಡಿದ್ದು ತುಂಬ ದಿವಸ ಆಗಿತ್ತು. ಅವಳು 15 ದಿವಸ ಅಥವಾ ತಿಂಗಳಿಗೊಂದು ಸಾರಿ ಬ್ಯಾಂಗ್ಳೂರಿಗೆ ಬರ್ತಾಳೆ. ಆದರೆ 6 ತಿಂಗಳಿಗೋ ವರ್ಷಕ್ಕೋ ಒಂದು ಸಾರಿನಾದರೂ ನಾವು ಇಲ್ಲಿಂದ ತಂಗಿ ಮನೆಯವ್ರನ್ನ ನೋಡೋದಕ್ಕೆ ಒಂದು ಸಾರಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದರೆ ಒಳ್ಳೇದಲ್ವಾ. ಅದಕ್ಕೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಲಿ ಅಂಥೇಳಿ ಹಾಗೆ ಅವಳನ್ನೂ ಮಾತಾಡಿಸ್ಕೊಂಡು ಮಗು ಬರ್ತಡೇನೂ ಆಗುತ್ತೆ ಅಂಥೇಳಿ ಹೊರಟಿದ್ದೀನಿ. ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಪ್ಯಾಕಿಂಗ್ ಮಾಡೋದಿದೆಯಲ್ಲ, ಯಾವಾಗಲೂ ಈ ಪ್ಯಾಕಿಂಗ್ ಮಾಡೋದು ಮತ್ತು ಈ ಪ್ಯಾಕಿಂಗ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸೆಗ್ರಿಗೇಟ್ ಮಾಡಿ ತೆಗೆದಿಡೋದು, ಇದೇ ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ನನಗಂತೂ. ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಐಶು ಬರ್ತಾ ಇಲ್ಲ, ಅವಳಿಗೆ ಇಂಟರ್ನಲ್ಸ್ ನಡೀತಾ ಇದೆ. ಸೊ ಅವಳಿಗೆ ಇವಾಗ ಸದ್ಯಕ್ಕೆ ಬರೋಕ್ಕಾಗ್ತಾ ಇಲ್ಲ. ನಾನು, ಚಿನ್ನಿ, ನಮ್ಮ ಅಪ್ಪ ಅಮ್ಮ ಹೊರಟಿದ್ದೀವಿ. ನಮ್ಮ ಮನೆಯವ್ರು ಗೋವಾದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರಿಲ್ಲ. ಸೊ ಅದರಿಂದ ನಾವು 4 ಜನ ಹೊರಟಿದ್ದೀವಿ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಎಷ್ಟೇ ಬಟ್ಟೆಗಳು ತೆಗೆದು ಮ್ಯಾಚಿಂಗ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು ಕೆಲವೊಂದು ಟೈಮ್ ಈ ಬ್ಲೌಸ್ಗಳು ಕೈಗೆ ಸಿಗಲ್ಲ. ಎಲ್ಲಿಟ್ಟಿರ್ತೀನಿ ಅಂತಲೇ ಗೊತ್ತಾಗಲ್ಲ. ಹೆಂಗೋ ಸಿಕ್ತು. ಈಗ ನನ್ನ ಪ್ಯಾಕಿಂಗ್ ಎಲ್ಲ ಮುಗೀತು. ಗಾಡಿ ಬುಕ್ ಮಾಡಿದ್ದೀನಿ. ಗಾಡಿ ಕೂಡ ಬಂದಿದೆ. ಈಗ ರೈಲ್ವೆ ಸ್ಟೇಷನ್ ಕಡೆ ಹೊರಡೋ ಅಂಥ ಸಮಯ. ಟೈಮ್ ಆಲ್ರೆಡಿ 10:30 ಆಗೋಯ್ತು. 11:30 ಟ್ರೈನು. ಅರ್ಧ ಗಂಟೆ ಮುಂಚೆನೇ ನಾವು ರೈಲ್ವೆ ಸ್ಟೇಷನಲ್ಲಿ ಹೋಗಿ ವೆಯ್ಟ್ ಮಾಡಿಬಿಡ್ತೀವಿ. ಕೆಲವು ಟೈಮು ಇಲ್ಲಿ ಅಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಓಡಾಡಬೇಕಾಗತ್ತೆ. ಟ್ರೈನ್ ಯಾವ ಕಡೆ ಬರುತ್ತೆ ಅನ್ನೋದೇ ಸರಿಯಾಗಿ ಗೊತ್ತಾಗಲ್ಲ. ಆಲ್ಮೋಸ್ಟ್ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾಯಿತು. ಟ್ರೈನ್ ಹತ್ತಿದ್ದೀವಿ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಹುಬ್ಳಿ ರೀಚ್ ಆದ್ವಿ ಫೈನಲಿ. ಟೈಮು ಇವಾಗ 7:30 ಆಗ್ತಾಯಿದೆ. ಫೈನಲಿ ಹುಬ್ಳಿನಲ್ಲಿ ಎಲ್ಲರೂ ಇದ್ದೀವಿ. ಈಗ ಗಾಡಿ ಬಂದಿದೆ, ಮನೆ ಕಡೆ ಹೊರಟಿದ್ದೀವಿ. ಬೆಳಿಗ್ಗೆ ಅನನ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ, ಗಣೇಶನ ದೇವಸ್ಥಾನಕ್ಕೆ. ಅವರು ಪೂಜೆ ಕೊಟ್ಟಿದ್ರಂತೆ. ಸರಿ, ಒಂದು ಅರ್ಚನೆ ಮಾಡಿಸ್ಕೊಂಡು ಅನನ್ಯನ ಕೈಲಿ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂಥೇಳಿ ದೇವಸ್ಥಾನಕ್ಕೆ ಬೆಳಿಗ್ಗೆನೇ ಬೇಗ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ಕೂಡ ಬಂದ್ವಿ. ಅನನ್ಯನ ಕೈನಲ್ಲಿ ಹಾಗೆ ಅವ್ರ ಅಮ್ಮನ ಕೈನಲ್ಲಿ ತೆಂಗಿನಕಾಯಿಂದ ಆರತಿ ಮಾಡಿಸಿದ್ರು ದೇವರಿಗೆ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ತುಂಬಾ ಕಾಮಾಗಿದೆ. ಸುತ್ತ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಈ ದೇವಸ್ಥಾನ. ತುಂಬ ಪ್ರಶಾಂತವಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಈ ಜಾಗದಲ್ಲಿ, ಈ ವಾತಾವರಣದಲ್ಲಿ. ಸುಮಾರು ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಸ್ವಲ್ಪ ಹೊತ್ತು ಅನನ್ಯನ ಜೊತೆ ತಲಹಟೆ ಮಾಡಿಕೊಂಡು ಅವಳನ್ನ ಸ್ವಲ್ಪ ರೇಗಿಸ್ತಾ ಇದ್ವಿ. ಅವಳು ತುಂಬಾ ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಅವಳಿಗೇನು ಅಷ್ಟಾಗಿ ಗೊತ್ತಾಗೋದಿಲ್ಲ. ಇದು ಅವಳಿಗೆ 5ನೇ ವರ್ಷದ ಬರ್ತಡೇ ಅವಳದು. ಹಾಗೆ ಎಲ್ಲರೂ ಕೂಡ ಸೆಲ್ಫಿ ತೊಗೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದ ಮೇಲೆ ಅವಳು ಅವ್ರ ತಂದೆ ಮನೆಗೆ ಹೋಗೋದಿತ್ತು. ಸರಿ, ಆರತಿ ಮಾಡಿ ಅವಳನ್ನ ಕಳಿಸ್ಕೊಡೋಣ ಅಂಥೇಳಿ ಅವ್ರ ಅಜ್ಜಿ ಆರತಿಗೆಲ್ಲ ಪ್ರಿಪೇರ್ ಮಾಡಿದ್ರು. ಆರತಿ ಮಾಡ್ತಾಯಿದ್ದಾರೆ. ಹಾಗೆ ಇದು ಹೋಮ್ ಮೇಡ್ ಕೇಕು ಮನೆಯಲ್ಲೇ ಮಾಡಿರೋ ಅಂಥದ್ದು. ಕೇಕ್ನೆಲ್ಲ ಕಟ್ ಮಾಡಿಸಿದ್ರು. ಖುಷಿಯಾಗೆಲ್ಲ ಕೇಕೆಲ್ಲ ಕಟ್ ಮಾಡಿದ್ಲು ಅವಳು ಕೂಡ. ಕೇಕೆಲ್ಲ ಕಟ್ ಮಾಡಿ ಒಬ್ರಿಗೊಬ್ರು ಅಂತ ಕಾಂಪಿಟೇಷನ್ ಮೇಲೆ ಕೇಕ್ ತಿನ್ನಿಸ್ತಾಯಿದ್ರು. ಹಾಗೆ ಅವ್ರ ಅಪ್ಪ ಅಮ್ಮಂಗೆಲ್ಲ ಚೆನ್ನಾಗಿ ಕೇಕ್ ತಿನ್ನಿಸಿದ್ಲು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬೆಳಿಗ್ಗೆ ಎಂಜಾಯ್ ಮಾಡಿದ್ವಿ. ಹಾಗೆ ಕೇಕೆಲ್ಲ ಕಟ್ ಮಾಡಿಸಿದಾದ್ಮೇಲೆ ಎಲ್ಲರಿಗೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ಎಲ್ಲ ತಗೊಂಡ್ಲು. ಮಕ್ಕಳಿಗೆ ಈಗಿಂದನೇ ಸಂಸ್ಕಾರಗಳನ್ನ ಕಲಿಸ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈಗಿಂದನೇ ಇದನ್ನು ತುಂಬ ಚೆನ್ನಾಗಿ ಕಲಿತಾ ಇದ್ದಾಳೆ ಅವಳು ಕೂಡ. ಸೊ ಕೇಕೆಲ್ಲ ಬೆಳಿಗ್ಗೆ ಕಟ್ ಮಾಡಿಸಿದಾಯಿತು. ಈಗ ಅವಳು ಕೂಡ ಅವರ ತಂದೆ ಮನೆಗೆ ಹೊರಟಿದ್ದಾಳೆ. ಈಗ ತಾಯಿ ಮನೆಯಿಂದ ತಂದೆ ಮನೆಗೆ ಹೊರಟಿದ್ದಾಳೆ. ನಾನೀಗ ಅವಳಿಗೆ ಶಾಪಿಂಗ್ ಹೊರಟಿದ್ದೀನಿ, ಏನಾದರೂ ಗಿಫ್ಟ್ ತೊಗೊಂಡು ಬರೋಕ್ಕೆ ಅಂಥೇಳಿ. ಸೊ ನಾನಿಲ್ಲಿ ಮೈಸೂರು ಸ್ಟೋರ್ಸಿಗೆ ಬಂದಿದ್ದೀನಿ. ಹುಬ್ಳಿನಲ್ಲಿದೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ಒಂದು ಗಿಫ್ಟನ್ನ ಸೆಲೆಕ್ಟ್ ಮಾಡಿದೆ. ಸೊ ಗಿಫ್ಟೆಲ್ಲ ಈಗ ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಇಲ್ಲಿಂದ ಕೂಡ ಹೊರಡ್ತಾ ಇದ್ದೀನಿ. ಫೈನಲಿ ರೆಡಿಯಾಗಿದ್ದಾಯಿತು. ಈಗ ಬರ್ತ್ಡೇ ಪಾರ್ಟಿಗೆ ಹೊರಡೋ ಅಂಥ ಸಮಯ. ಚಿನ್ನಿ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾಳೆ, ಬನ್ನಿ ಅಂತೇಳಿ. ಸೊ ಆಲ್ರೆಡಿ ಪಾರ್ಟಿ ಹಾಲಿಗೆ ಎಲ್ಲರೂ ಬಂದ್ವಿ. ಕೆಳಗಡೆ ರೆಸ್ಟೋರೆಂಟು, ಮೇಲ್ಗಡೆ ಬರ್ತ್ಡೇ ಪಾರ್ಟಿ ಹಾಲು. ಕೆಳಗಡೆ ರೆಸ್ಟೋರೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಂಪ್ರೆಸ್ ಆಯಿತು. ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿದೆ. ಹಾಗೆ ಇಲ್ಲಿರೋ ಬುದ್ಧನ ನೋಡಿ ನಾನಂತೂ ಫಿದಾ ಆಗೋದೆ. ಬುದ್ಧ ಅಂದರೆ ನನಗಂತೂ ತುಂಬಾ ಇಷ್ಟ. ಬುದ್ಧನ ನೋಡ್ತಿದ್ದಂಗೆ ಮನಸ್ಸಿಗೊಂದು ಪಾಸಿಟಿವ್ ವೈಬ್ಸ್ ಬಂತು. ಅಲ್ಲೇ ಸುಮಾರು ಹೊತ್ತು ನಿಂತ್ಕೊಳ್ಳೋಣ ಕುತ್ಕೊಳ್ಳೋಣ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ರೆಸ್ಟೋರೆಂಟ್ ಅಂತೂ ತುಂಬಾ ಇಷ್ಟ ಆಯಿತು. ಸರಿ, ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡು ಫೋಟೋ ತೊಗೊಂಡು ಈಗ ಅಲ್ಲಿಂದ ಪಾರ್ಟಿ ಹಾಲಿಗೆ ಹೊರಟಿದ್ದೀನಿ. ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಸೊ ನಾನೀಗ ಹೊರಟಿದ್ದೀನಿ, ಹೋಗಿ ನೋಡಬೇಕು. ಫೈನಲಿ ಹಾಲ್ಗೆ ಎಂಟ್ರಿ ಕೊಟ್ಬಿಟ್ವಿ. ಇಲ್ಲ, ನಾನು ತುಂಬಾ ಆನ್ ಟೈಮಿಗೆ ಬಂದುಬಿಟ್ಟಿದ್ದೀನಿ.
ಸೊ ಇನ್ನೂ ಪಾರ್ಟಿ ಶುರು ಆಗಿಲ್ಲ, ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. 6 ತಿಂಗಳಿಗೋ ವರ್ಷಕ್ಕೋ ಒಂದು ಸಾರಿ ಹುಬ್ಳಿಗೆ ಹೋಗೋದು. ಹೋದಾಗ ಎಲ್ಲ ರಿಲೇಟಿವ್ಸು ನಗ್ನಗ್ತಾ ಖುಷಿಯಿಂದ ಬಾಯಿ ತುಂಬ ಮಾತಾಡಿಸ್ತೀನಿ ಎಲ್ಲರನ್ನೂ ಕೂಡ. ತುಂಬಾ ಖುಷಿ ಅನ್ನಿಸ್ತು. ಈ ಥರ ಫಂಕ್ಷನ್ಸ್ ಪಾರ್ಟಿಗಳಿಗೆ ಆಗಾಗ ಹೋಗ್ತಾ ಇರಬೇಕು, ಇಲ್ಲಾಂದರೆ ರಿಲೇಟಿವ್ಸೇ ಮರ್ತೋಗ್ಬಿಡ್ತೀವಿ, ರಿಲೇಟಿವ್ಸ್ ನೆನಪಿಗೆ ಆಗೋದಿಲ್ಲ. ಎಲ್ಲರನ್ನೂ ನೋಡಿ ಮಾತಾಡಿಸಿ ಮಗುಗೀಗ ಆರತಿ ಮಾಡ್ತಾಯಿದ್ದಾರೆ. ಸರಿ, ಎಲ್ಲರೂ ಕೂಡ ಲೇಡೀಸ್ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು. ನಾನು ಕೂಡ ಹೋಗಿ ನಿಂತ್ಕೊಂಡೆ ಆರತಿ ಮಾಡೋಣ ಅಂಥೇಳಿ. ನನ್ನ ತಂಗಿ ಈಗ ವಿಡಿಯೋ ಮಾಡ್ತಾಯಿದ್ದಾಳೆ. ಸೊ ಅವ್ರ ದೊಡ್ಡಮ್ಮ ಮಗುಗೆ ಆರತಿ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ ಒಂದು ಆರತಿ ಆಯಿತು, ಸಂಜೆ ಕೂಡ ಒಂದು ಆರತಿ ಮಾಡ್ತಾಯಿದ್ದಾರೆ. ಯಾಕೋ ಸ್ವಲ್ಪ ಅಳ್ತಾ ಇದ್ದಾಳೆ ಇವತ್ತು. ಈಗ ಕೇಕ್ನ ಓಪನ್ ಮಾಡ್ತಾಯಿದ್ದಾರೆ. ವಾವ್, ಕೇಕ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅನನ್ಯ ಅಂತ ಮಾಡಿಸಿದ್ದಾರೆ, 5 ವರ್ಷಕ್ಕೆ ಅನನ್ಯ ಅಂಥೇಳಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಕೇಕು. ಸುತ್ತ ಅವಳ ಫ್ರೆಂಡ್ಸ್ ಎಲ್ಲ ಇರೋದು ಅವಳಿಗೆ ತುಂಬಾ ಖುಷಿ ಅನಿಸುತ್ತೆ. ಎಲ್ಲ ಮಕ್ಳಿಗೂ ಬರ್ತ್ಡೇ ಟೈಮಲ್ಲಿ ಅವ್ರಗಳ ಫ್ರೆಂಡ್ಸ್ ಎಲ್ಲ ಹತ್ತಿರ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ. ಈಗ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ ಕೂಡ ಇಬ್ಬರು ತುಂಬಾ ಖುಷಿಯಾಗಿದ್ದಾರೆ. ಏಕೆಂದರೆ ಮಕ್ಕಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಗೊತ್ತೇ ಆಗೋದಿಲ್ಲ. ನೋಡ್ತಾ ಇದ್ದಂಗೆ 5 ವರ್ಷ ಕಂಪ್ಲೀಟ್ ಆಗೋಯ್ತು. ಈಗ ಅವ್ರ ಅಪ್ಪ ಅಮ್ಮ ಎಲ್ಲ ಗಿಫ್ಟ್ ಹಾಕ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಲೈನಲ್ಲಿ ನಿಂತಿದ್ದೀವಿ ಗಿಫ್ಟ್ ಕೊಡೋದಕ್ಕೆ. ಈಗ ಅವ್ರ ಅಜ್ಜಿ ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ. ಅವ್ರ ಅಜ್ಜಿ ಕೊಟ್ಟಿದ್ದ ಗಿಫ್ಟೆಲ್ಲ ಅವಳಿಗೆ ತುಂಬಾ ಇಷ್ಟ ಆಯಿತು. ಅವಳಿಗೆ ಡಾಲ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರ ಅಜ್ಜಿ ಎಲ್ಲ ಗಿಫ್ಟ್ ಕೊಟ್ಟರು. ಈಗ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಗಿಫ್ಟ್ ಕೊಡ್ತಾ ಇದ್ದಾರೆ. ಅವ್ರ ಅಜ್ಜಿಯವರೆಲ್ಲ ಕೇಕೆಲ್ಲ ತಿನ್ನಿಸಿದ್ರು. ಎಲ್ಲರೂ ಕೂಡ ಗಿಫ್ಟೆಲ್ಲ ಕೊಟ್ಟಿದ್ದಾಯಿತು. ಊಟ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಾನು ಕೂಡ ಗಿಫ್ಟೆಲ್ಲ ಕೊಟ್ಟು ಅಲ್ಲಿಂದ ಹೊರಗಡೆ ಬಂದೆ. ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ. ಪ್ಲೇಸ್ ಅಷ್ಟು ಚೆನ್ನಾಗಿತ್ತು. ಒಂದಷ್ಟು ಫೋಟೋಸ್ ಹಾಗೆ ವೀಡಿಯೋಸ್ ತೊಗೊಂಡು ಇಲ್ಲಿಂದ ಮನೆ ಕಡೆ ಹೊರಟೆ. ಈಗ ನೀವು ನೋಡ್ತಾ ಇರೋದು ಮಂಗಳವಾರ ಸಂಜೆ ಒಂದು 6:30-7 ಗಂಟೆ ವ್ಲಾಗ್ನ. ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಅಮ್ಮ ಅವರು ಹರಕೆ ಹೊತ್ಕೊಂಡಿದ್ರಂತೆ. ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಬಂದು ಮಡ್ಲಕ್ಕಿ ಕೊಡ್ತೀನಿ ಅಂತೇಳಿ ಒಂದೇನೋ ಸನ್ನಿವೇಶ ಆಗಿತ್ತು ನಮ್ಮ ಮನೆಯಲ್ಲಿ. ಅದೆಲ್ಲ ಸರಿ ಹೋದರೆ ಕರ್ಕೊಂಡು ಬಂದು ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಹುಬ್ಳಿಗೆ ಹೋಗೋದು ತುಂಬ ರೇರ್ ಅಲ್ವಾ. ಸರಿ ಈ ಸಾರಿ ಹೇಗಿದ್ದರೂ ಬಂದಿದ್ದೀವಿ, ಹರಕೆ ತೀರಿಸ್ಬಿಡೋಣ ಅಂತೇಳಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಅಲ್ಲೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು, ಇಲ್ಲಿ ಕವಡೆ ಶಾಸ್ತ್ರ ಹೇಳ್ತಾರೆ. ತುಂಬ ಚೆನ್ನಾಗಿ ಕವಡೆ ಶಾಸ್ತ್ರ ಹೇಳ್ತಾರೆ. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ತುಂಬಾ ಸರಳವಾಗಿರುವಂಥ ಪರಿಹಾರಗಳನ್ನ ಹೇಳ್ತಾರೆ. ಈ ದೇವಸ್ಥಾನ ಮೂಲ ದೇವಸ್ಥಾನ ಬಂದು ಗೋವಾದಲ್ಲಿದೆ. ಅದರದ್ದೊಂದು ಮೂರ್ತಿ ತೊಗೊಂಡು ಬಂದು ಇಲ್ಲೂ ಕೂಡ ಇದು ಸುಮಾರು ಪುರಾತನ ದೇವಸ್ಥಾನ, ಒಂದು 60 ವರ್ಷದಂತ ಹೇಳ್ಕೊಬೋದು. ತುಂಬಾ ಚೆನ್ನಾಗಿ ಇವರು ಭಟ್ರು ಕೂಡ ಭಟ್ರನ್ನ ಕೇಳಿದೆ, ಕವಡೆ ಹಾಕಿ ನನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೇಳ್ಕೊಂಡೆ. ಒಂದೊಳ್ಳೆ ಭರವಸೆ ಕೊಟ್ಟರು, ಇನ್ನೊಂದು 3 ತಿಂಗಳಲ್ಲಿ ಆಗುತ್ತೆ ಅಂಥೇಳಿ. ತುಂಬಾ ಸರಳ ಪರಿಹಾರ ಹೇಳಿದ್ರು. ಅದನ್ನೆಲ್ಲ ಕೇಳಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ. ಈಗ ರೈಲ್ವೆ ಸ್ಟೇಷನಿಗೆ ಹೊರಡೋವಂಥ ಸಮಯ. ದೇವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಈಗ ರೈಲ್ವೆ ಸ್ಟೇಷನಿಗೆ ಆಲ್ಮೋಸ್ಟ್ ಬಂದಿದ್ದೀವಿ ಮನೆಯವರೆಲ್ಲರೂ. ಈಗ ಬೆಂಗಳೂರು ಕಡೆ ಹೊರಡೋವಂಥ ಟೈಮು. ಇದಾಗಿತ್ತು ನನ್ನ ಹುಬ್ಳಿ ವ್ಲಾಗು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.